ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಎದ್ರ ಬಗ್ಗೆ ಅಂದರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಇದು SSP ಸ್ಕಾಲರ್ಶಿಪ್ ಬಗ್ಗೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಬಂದು ಜುಲೈಯಲ್ಲಿ ಮಾಡ್ತಾ ಇರೋದು. ಇವತ್ತು ಮಾಡ್ತಾ ಇರೋ ವಿಡಿಯೋ ಇದು. ಜುಲೈ ಅಪ್ಡೇಟ್ಸ್, ಜುಲೈ ಲಾಸ್ಟ್ ವೀಕ್ ಅಪ್ಡೇಟ್ಸ್ ಇದು. ಏನು ಅಂತಂದರೆ, ಆಲ್ರೆಡಿ 2-3 ವಿಡಿಯೋ ಮಾಡಿ ಹಾಕಿದ್ದೀನಿ ಚಾನಲಲ್ಲಿ, ನೀವು ಕೂಡ ನೋಡ್ಬೋದು. ಅದನ್ನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. SSP ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಏನು ಎತ್ತ, 2022-23 ಬರುತ್ತಾ, 23-24 ಯಾವಾಗ ಬರುತ್ತೆ, ಮತ್ತು PMSSP ಯಾರ್ಯಾರು ಬರುತ್ತೆ, ಮುಂದೆ ಬರುತ್ತಾ ಇಲ್ವಾ, ನಿಲ್ಲುತ್ತಾ, ಅವೆಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನ ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಆ ವಿಡಿಯೋ ಕೂಡ ಹೋಗಿ ನೋಡ್ಬೋದು. ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಅಂದರೆ ಸೇಮ್ ಅದ್ರ ಬಗ್ಗೆನೇ, ಬಟ್ ಎಷ್ಟೊಂದು ಡೆವಲಪ್ಮೆಂಟ್ಸ್ ಆಗಿದೆ, ಬಹಳ ಅಪ್ಡೇಟ್ ಆಗಿದೆ. ಹೊಸ ಒಂದು ನ್ಯೂಸ್ ಬಂದಿದೆ ಅಂತಂದರೆ, ಡಿಪಾರ್ಟ್ಮೆಂಟ್ ಕೇಳಿದಾಗ ಅವರು ಹೊಸದಾಗಿ ಒಂಥರ ನ್ಯೂಸ್ ಹೇಳಿದ್ದಾರೆ, ಹೊಸ ನ್ಯೂಸು. ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮೈನಾಗಿ 2022 ಮತ್ತು 2023 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಮತ್ತು 2023-2024 ಸ್ಕಾಲರ್ಶಿಪ್ಪು ಯಾವಾಗ ಬರುತ್ತೆ, ಮತ್ತು 2024 ಮತ್ತು 2025 ಸ್ಕಾಲರ್ಶಿಪ್ಪು ಯಾವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೀವು ಹಾಕೋಕ್ಕೆ ಅಂತ ನಾನು ಹೇಳ್ತೇನೆ. ಬನ್ನಿ ನೋಡ್ತಾ ಹೋಗೋಣ. ಇದು ಮಾಮೂಲಿ ನಿಮ್ಗೆ ಗೊತ್ತಿರೋ ಹಾಗೆ ಇದು SSP ವೆಬ್ಸೈಟು. ಇದು ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇದು ಇನ್ನೂ 2023-2024 ಸಾಲ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಲೇ ಇದೆ. ಇದು ಇನ್ನು 2024 ಮತ್ತು 2025ಗೆ ಅಪ್ಲಿಕೇಶನ್ ಓಪನ್ ಆಗಲಿಲ್ಲ. ಅದು ಓಪನ್ ಆದಮೇಲೆ ಅದು ಅಪ್ಡೇಟ್ ಆಗುತ್ತೆ 2024-2025 ಅಂತ. ಅಲ್ಲಿವರೆಗೂ ನೀವು ಕಾಯಬೇಕು. ಇದು ಯಾವಾಗ ಅಪ್ಡೇಟ್ ಆಗುತ್ತೆ ಅಂದರೆ, ನೆಕ್ಸ್ಟ್ ಪೇಜಲ್ಲಿ ಹೇಳ್ತೀನಿ ಬನ್ನಿ. ನಾನು ಈ ವಿಡಿಯೋದಲ್ಲಿ ಏನೇನು ಹೇಳ್ತೀನಿ ಅಂತಂದರೆ, 2024 ಮತ್ತು 2025 ಸ್ಕಾಲರ್ಶಿಪ್ ಅಪ್ಲಿಕೇಶನ್ನು ಯಾವಾಗ ಓಪನಿಂಗ್ ಆಯ್ತದೆ ನೀವು ಹಾಕೋಕ್ಕೆ, 2024 ಮತ್ತು 2025 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ಪು ನೀವು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಯಾವಾಗ ಓಪನ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ಪಾಯಿಂಟ್ ಬಂದು 2022-23 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇದೆ, ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ. ಇದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು 2023 ಮತ್ತು 2024 ಸ್ಕಾಲರ್ಶಿಪ್ಪು ಯಾವಾಗ ಬರುತ್ತೆ. ಎಲ್ರಿಗೂ ಕಾಡ್ತಿದೆ, 2023 ಬರ್ದೇ ಹೋದ್ರೂ ಪರವಾಗಿಲ್ಲ, 2023 4 ಬರಲಿ, ಯಾವ್ದಾರು ಒಂದಾರು ಬರಲಿ ಅಟ್ಲೀಸ್ಟ್ ಅಂತ ಕಾಡ್ತಿದೆ. ಎಷ್ಟೊಂದು ಜನಕ್ಕೆ ಸ್ಯಾಂಕ್ಷನ್ ಆಗಿದೆ, ಎಷ್ಟೊಂದು ಜನಕ್ಕೆ ಅಪ್ರೂವ್ ಬರೀ ಆಗಿದೆ, ಎಷ್ಟೊಂದು ಜನಕ್ಕೆ DBT ಪುಷೇ ಆಗಿಲ್ಲ. 2 ಸ್ಯಾಂಕ್ಷನ್ ಆಗಿ ಅಪ್ರೂವ್ ಆಗಿ DBT ಪುಷ್ ಆಗಿಲ್ಲ. ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆಗಿಲ್ಲ, ಬರೀ ಅಪ್ರೂವ್ ಆಗಿದೆ, ಒಬ್ಬೊಬ್ಬರಿಗೆ ಅಪ್ರೂವ್ ಆಗಿದೆ ಮತ್ತು ಒಬ್ಬೊಬ್ರಿಗೆ ಸ್ಯಾಂಕ್ಷನ್ ಆಗಿಲ್ಲ. ಈ ರೀತಿ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಥರ ಪ್ರಾಬ್ಲಮ್ ಇದೆ. ಇದ್ರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ. ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, 2022-2023 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಇದು ಮೇನ್ ಪಾಯಿಂಟು. ನಾನು ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ, ನೋಡ್ಬೋದು ನೀವು ಕೂಡ. 2022-23 ಈ ಫೋಟೋ ಬಂದು ಇವತ್ತಿನ ಫೋಟೋನೇ, ಸ್ಟೇಟಸ್ ಚೆಕ್ ಮಾಡಿರೋದು. ಅವತ್ತಿಂದನೂ ಫೋಟೋ ತೋರಿಸ್ತಾನೆ ಇದ್ದೀನಿ. ಏನು ಅಂತಂದರೆ, ಡಿಪಾರ್ಟ್ಮೆಂಟ್ ಬಂದಿರೋ ನ್ಯೂಸ್ ಪ್ರಕಾರ ನೋಡಿ, ಬ್ಯಾಕ್ವರ್ಡ್ ಕ್ಲಾಸ್ ಫೀ ರಿಬರ್ಸ್ಮೆಂಟ್ಗೆ 14,900 ಸ್ಯಾಂಕ್ಷನ್ ಆಗಿದೆ, ಮತ್ತು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿಗೆ 10,000 ಸ್ಯಾಂಕ್ಷನ್ ಆಗಿದೆ. ಈ 10,000 ಬಂದು ಆಲ್ರೆಡಿ ಇಲ್ಲ, ಹೋದ ವರ್ಷ 2023 ಫೆಬ್ರವರಿಲೇ ಸ್ಯಾಂಕ್ಷನ್ ಆಗಿ ಅಮೌಂಟು ಪುಷ್ಟು DBT ಆಗಿ ಅಕೌಂಟ್ ಕೂಡ ಹೋಗಿದೆ. ಬಟ್ 14,900 ಬ್ಯಾಕ್ವರ್ಡ್ ಕ್ಲಾಸಸ್ದು ಇನ್ನೂ ಬಂದೇ ಇಲ್ಲ. ಡಿಪಾರ್ಟ್ಮೆಂಟಿಂದ ಬಂದಿರೋ ನ್ಯೂಸ್ ಏನು ಅಂತಂದರೆ, ಬಜೆಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಜೊತೆಗೆ 2022-23 ಬಜೆಟ್ ಕ್ಲೋಸ್ ಆಗಿದೆ, ಅಮೌಂಟು ಕ್ಲೋಸ್ ಆಗಿದೆ. ಈ ಫೈನಾನ್ಷಿಯಲ್ ಇಯರ್ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ ಗೌರ್ಮೆಂಟು. ಆದ್ದರಿಂದ 99.9% 2022 ಮತ್ತು 2023 ಸ್ಕಾಲರ್ಶಿಪ್ಪು ಬರಲ್ಲ. ಯಾವುದೇ ಕಾರಣಕ್ಕೂ ಬರಲ್ಲ. ಅದು 99.9% 2022 ಮತ್ತು 2023 ಸ್ಕಾಲರ್ಶಿಪ್ಪು ಬರಲ್ಲ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಯಾಕೆ ಅಂತಂದರೆ, ದಿನ ನೀವು ಬರುತ್ತೆ ಅಂದ್ಕೊಂಡು ನೋಡ್ತಾ ಇರೋದು, ಅಥವಾ ದಿನ ಬರ್ಬೋದು ಅಂತ ಅಂದ್ಕೊಂಡಿದ್ದೀರಾ. ಬಟ್ ಎಷ್ಟೊಂದು ಜನ, ಬಟ್ ಇದು ಫ್ಯಾಕ್ಟ್, ರಿಯಲ್ ಫ್ಯಾಕ್ಟ್ ಇದು. ಏನು ಅಂತಂದರೆ, 2022-23 ಈಗ ಯಾರ್ಯಾರಿಗೆ ಬಂದಿದೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಇನ್ನು ಮುಂದೆ ಅಂತೂ ಬರಲ್ಲ. ಅದು ಆಲ್ರೆಡಿ ಸ್ಟಾಪ್ ಆಗಿದೆ. ಬಜೆಟ್ ಕಮ್ಮಿ ಇದ್ದಿದ್ದರಿಂದ ಅಥವಾ ಲೋ ಅಲೋವೆನ್ಸ್ ಅಮೌಂಟ್ ಇದ್ದಿದ್ದರಿಂದ ಫೈನಾನ್ಷಿಯಲ್ ಕ್ಲೋಸ್ ಆಗಿದೆ ಆಲ್ರೆಡಿ.
ಸೊ ಅಮೌಂಟ್ ಎಲ್ಲ 2023-24ಕ್ಕೆ ಟ್ರಾನ್ಸ್ಫರ್ ಆಗಿದೆ. ಸೊ ಅದರಿಂದ 2022-23 ಸ್ಕಾಲರ್ಶಿಪ್ ಇನ್ನೂ ಬರಲ್ಲ ಅಷ್ಟೇ. ಸೊ ಇದಕ್ಕೆ ನೀವು ಆನ್ಸರ್ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಬರುತ್ತಾ ಇಲ್ವಾ ಅನ್ನೋದಕ್ಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ನೋಡೋಣ. ಸೊ 2023-2024 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ? ಸೊ ನೀವೀಗ ಆಲ್ರೆಡಿ ಎಷ್ಟೊಂದು ಜನ ಅನ್ಕೋತಾ ಇದ್ದೀರಾ 22 ಮತ್ತು 23 ಬಂದಿಲ್ಲ, 2023-24 ಬರಲಿ ಅಂತ ಅನ್ಕೋತಿದ್ದೀವಿ. ಸೊ ನಾವು ಕೂಡ ಅನ್ಕೋತಾ ಇದೀವಿ, ಬಟ್ ಇನ್ನೂ ಬಂದಿಲ್ಲ. ಸೊ ಯಾವಾಗ ಬರುತ್ತೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀನಿ ನೋಡಿ. ಸೊ ನೋಡಿ, ಇದು ಕೂಡ ಅದೇ ಸ್ಟೂಡೆಂಟ್, ಇದು 2023-24 ಅಕಾಡೆಮಿಕ್ ಇರೋ ಮತ್ತೆ ನೀವು ನೋಡ್ಬೋದು ಫಸ್ಟ್ ಲೆವೆಲ್ ಅಪ್ರೂವ್ ಆಗಿದೆ. ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ರೂವ್ ಫಾರ್ ಪೇಮೆಂಟ್, ಬ್ಯಾಕ್ವರ್ಡ್ ಕ್ಲಾಸಸ್ ಫೀ ರಿಇಂಬರ್ಸ್ಮೆಂಟ್, ಎಸ್ ಅಪ್ರೂವ್ ಆಗಿದೆ. 16,250 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಸೊ ಸ್ಯಾಂಕ್ಷನ್ ಆಗಿದ್ರು ಕೂಡ ಇದಿನ್ನೂ ಪುಷ್ ಟು DBT ಆಗಿಲ್ಲ. ಅಪ್ರೂವ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಎರಡೂ ಆಗಿದೆ, ಬಟ್ ಪುಷ್ ಟು DBT ಆಗಿಲ್ಲ. ಇನ್ನು ಪುಷ್ ಟು DBT ನೋ ಅಂತ ಇದೆ. ಸೊ ಇದು ಹಿಂಗಿದ್ರೆ ಅಮೌಂಟ್ ಯಾವಾಗ ಬರುತ್ತೆ ಅಥವಾ ಬರುತ್ತಾ ಇಲ್ವಾ ಅಥವಾ ಸ್ಟಾಪ್ ಆಗುತ್ತಾ? ಸೊ ನಾವೇನಾದ್ರೂ ಮಾಡ್ಬೇಕಂತ ಅಷ್ಟು ಜನ ಡೌಟ್ ಇದೆ. ಸೊ ಹಿಂಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡ್ಬೇಕು ಸ್ವಲ್ಪ ದಿನ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಹೋದ ವಿಡಿಯೋದಲ್ಲಿ, ಸೊ ಮತ್ತೆ ನ್ಯೂಸ್ ಕೂಡ ಬಂದಿದೆ ಈ ವಿಡಿಯೋದಲ್ಲಿ ಕೂಡ. ಸೊ ಅವ್ರು ಹೇಳ್ದಂಗೆ ಜುಲೈ ಕೊನೆಯ ವಾರ ಇಲ್ಲದ್ರೆ ಆಗಸ್ಟ್ ಸೆಕೆಂಡ್ ವೀಕ್ ಅಷ್ಟರಲ್ಲಿ ಇದು ಅಮೌಂಟ್ ಪುಷ್ ಟು DBT ಆಗುತ್ತೆ ಮತ್ತೆ ಸ್ಯಾಂಕ್ಷನ್ ಆಗಿ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾರಿಗೆ ಇನ್ನೂ ಅಪ್ರೂವ್ ಆಗಿ ಅಮೌಂಟ್ ತೋರಿಸ್ತಿಲ್ಲ ಅವ್ರು ಇನ್ನೂ 1 ಮಂತ್ ವೆಯ್ಟ್ ಮಾಡಬೇಕಾಗುತ್ತೆ. ಅವ್ರು ಆಗಸ್ಟ್ ಕೊನೆ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಅವ್ರಿಗಿನ್ನೂ ಡಿಪಾರ್ಟ್ಮೆಂಟಿಂದ ಅಪ್ರೂವ್ ಆಗಿದೆ, ಬಟ್ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಎಷ್ಟು ಅಮೌಂಟ್ ಅಂತ ಸ್ಯಾಂಕ್ಷನ್ ಆಗಿಲ್ಲ. ಸೊ ಅದು ಸ್ಯಾಂಕ್ಷನ್ ಆಗಬೇಕು ಅಂದರೆ ಟೈಮ್ ತಗೊಳುತ್ತೆ. ಸೊ ಅದರಿಂದ ಅವರು ಆಗಸ್ಟ್ ಕೊನೆ ವಾರ ತನಕ ವೆಯ್ಟ್ ಮಾಡಿ ಆಗಸ್ಟ್ ಕೊನೆ ವಾರದಷ್ಟಲ್ಲಿ ಅಪ್ರೂವ್ ಆಗಿ ಸ್ಯಾಂಕ್ಷನ್ ಆಗಿ ಜೊತೆಗೆ ಪುಷ್ ಟು DBT ಆಗಿ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಥರ ಕಂಡೀಷನ್ ಇದೆ. ಯಾರ್ಯಾರಿಗೆ ಅಮೌಂಟ್ ತೋರಿಸ್ತಿದೆ ಅವ್ರಿಗೆ ಆಗಸ್ಟ್ ಸೆಕೆಂಡ್ ವೀಕಲ್ಲಿ ಬರ್ಬೋದು. ಯಾರಿಗೆ ಅಮೌಂಟ್ ತೋರಿಸ್ತಿಲ್ಲ ಬಟ್ ಅಪ್ರೂವ್ ಆಗಿದೆ ಬರೀ, ಸೊ ಅದು ಏನಿದ್ರು ಆಗಸ್ಟ್ ಕೊನೆ ವಾರ ಅಷ್ಟರಲ್ಲಿ ಬರ್ಬೋದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಗೌರ್ಮೆಂಟಿಂದ ಬಜೆಟ್ ಅಮೌಂಟ್ ನೀಟಾಗಿ ರಿಲೀಸ್ ಆಗಿ ಅದು ಟ್ರಾನ್ಸ್ಫರ್ ಆಗೋ ತನಕ. ಸೊ ಇನ್ನೊಂದು ಪ್ರಶ್ನೆ, ಎಷ್ಟೊಂದು ಜನ ಆಲ್ರೆಡಿ ಇವಾಗ ನೆಕ್ಸ್ಟ್ ಇಯರ್ ಸ್ಕಾಲರ್ಶಿಪ್ ಬಗ್ಗೆನೂ ಕೇಳ್ತಾ ಇದ್ದೀರಾ. ಎಷ್ಟೊಂದು ಜನ 2023-24 ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಆಗಲಿಲ್ಲ, ಟೈಮ್ ಇರೋಗಿತ್ತು. ಸೊ M.Pharm ಮತ್ತು ಫಾರ್ಮಡಿ ಸ್ಟೂಡೆಂಟ್ಸ್ಗೆ ಈ ಥರ ಎಷ್ಟೊಂದು ಪ್ರಾಬ್ಲಮ್ ಆಗಿದೆ. ಅವ್ರದ್ದು KE ಎಕ್ಸಾಮ್ ನಡೆದಿದ್ದು ಲೇಟು, ಜೊತೆಗೆ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಕೂಡ ಬಂದಿದ್ದು ಲೇಟು. ಎಷ್ಟೊಂದು ಜನ ಸ್ಕಾಲರ್ಶಿಪ್ ಹಾಕಿಲ್ಲ 23-24. ಸೊ ಮತ್ತು ಇನ್ನು ಎಷ್ಟೊಂದು ಕೋರ್ಸಸ್ ಕೂಡ ಹಾಕೋಕ್ಕಾಗಲಿಲ್ಲ. ಸೊ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ 2024-25 ಯಾವಾಗ ಬಿಡ್ತಾರೆ ಅಂತ. ಸೊ ಆ ಪಾಯಿಂಟ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಪೇಜ್ ಬನ್ನಿ. ಸೊ ನೋಡಿ, 2024 ಮತ್ತು 25 ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಯಾವಾಗ ಓಪನಿಂಗ್ ಆಗುತ್ತೆ? ಸೊ ಇದನ್ನ ನೀವು ಎಷ್ಟೊಂದು ಜನ ಕಮೆಂಟ್ ಕೂಡ ಮಾಡಿದ್ದೀರಾ ಮತ್ತು ಎಷ್ಟೊಂದು ಜನ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ಇದು ಯಾವಾಗ ಓಪನ್ ಆಗುತ್ತೆ ಅಂತಂದರೆ ಮೇಯ್ನಾಗಿ ಅಕ್ಟೋಬರ್ ತಿಂಗಳಲ್ಲಿ ಓಪನ್ ಆಗುತ್ತೆ. ಅಕ್ಟೋಬರ್ ತಿಂಗಳಿಂದ ನೀವು 2024-25 ಸ್ಕಾಲರ್ಶಿಪ್ಪು ಅಪ್ಲಿಕೇಶನ್ನ ಹಾಕ್ಬೋದು. ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವ್ರು ಹಾಕ್ಬೋದು. ಯಾವುದೇ ಕೋರ್ಸ್ ಆಗಲಿ, SLC, PUC, ಡಿಗ್ರಿ, PSc ಅಥವಾ ಡಬಲ್ ಡಿಗ್ರಿ ಯಾವ್ದಾರು ಆಗಲಿ, ನೀವು ಎಲಿಜಿಬಲ್ ಇದ್ದರೆ 2024-25 ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದು ಮೋಸ್ಟ್ಲಿ ಅಪ್ರಾಕ್ಸಿಮೇಟ್ಲಿ ಅಂತಂದರೆ ಆಲ್ಮೋಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಓಪನಿಂಗ್ ಆಗುತ್ತೆ. ಅಕ್ಟೋಬರ್ ತಿಂಗಳಿಂದ ಒಂದು 2-3 ಮಂತ್ಸ್ ಅಥವಾ 4-5 ಮಂತ್ಸ್ ಓಪನಿಂಗ್ ಇರುತ್ತೆ, ಅಷ್ಟರಲ್ಲಿ ಹಾಕ್ಬೋದು. ಸೊ ನಿಮಗೆ ಇದಕ್ಕೆ ಉತ್ತರ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು. ಸೊ ಏನು ಅಂತಂದರೆ ಆಗಸ್ಟ್ ಸೆಪ್ಟೆಂಬರ್ ಅಷ್ಟಲ್ಲೇ ಬಿಡ್ತಿದ್ರು, ಬಟ್ ಇನ್ನೂ ಅಮೌಂಟ್ ಎಷ್ಟೊಂದು ಜನ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಅದನ್ನೆಲ್ಲ ಟ್ರಾನ್ಸ್ಫರ್ ಆಗಿ 2023 ಮತ್ತು 24 ಫೈನಾನ್ಷಿಯಲ್ ಕ್ಲಿಯರ್ ಮಾಡಿ ನೆಕ್ಸ್ಟು 2024-25 ಸ್ಕಾಲರ್ಶಿಪ್ನ ಅವರು ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಸೊ ಅದರಿಂದ ನೀವು ಸೆಪ್ಟೆಂಬರ್ ಕೊನೆ ವಾರ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ತನಕ ವೆಯ್ಟ್ ಮಾಡಲೇಬೇಕು 2024 ಮತ್ತು 25 ಸ್ಕಾಲರ್ಶಿಪ್ಪು ಅಪ್ಲಿಕೇಶನ್ ಆಗೋಕ್ಕೆ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಎಲ್ಲರೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸೊ ಲೈಕ್ ಮಾಡಿ. ಸೊ SSB ಅಪ್ಡೇಟ್ನ ಆದಷ್ಟು ಬೇಗ ಮತ್ತೆ ನಾನು ಅಪ್ಡೇಟ್ ಕೊಡ್ತಿರ್ತೀನಿ. ಸೊ ಮತ್ತು ಹಳೆ ವಿಡಿಯೋ SSB ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ thank you everyone. Please subscribe, share for more update and support me and support our channel. Thank you.